ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಅದ್ಯಾರೋ ಇನ್ಸ್ಪೆಕ್ಟರ್ ಸಾಗರ್ ಬಗ್ಗೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟು ಈ ಕೇಸ್ನ ಅವ್ರಿಗೆ ವಹಿಸಿದ್ರಿ, ನೆನ್ಪಿದೆ ಅಲ್ವಾ? ಮೇಡಮ್ ನೆನಪಿದೆ. ಈಗೇನಾಯ್ತು? ಅಲ್ಲ ರೀ, ನಮ್ ಪ್ರಭು ಇನ್ನೂ ನಿಮಗ್ ಸಿಕ್ಕಿಲ್ವಾ? ನಿಮ್ ಡಿಪಾರ್ಟ್ಮೆಂಟ್ ಅವರು ನಮ್ ಹುಡುಗನ ಹುಡುಕ್ತಾ ಇದ್ದಾರಾ ಅಥವಾ ನಾವ್ ಕೊಟ್ಟಿರೋ ಕಂಪ್ಲೇಂಟ್ ಪೇಪರ್ ಅಲ್ಲಿ ಮುಖ ಒರೆಸ್ಕೊಂಡು ಎಲ್ಲಾದ್ರೂ ಎಸ್ತಿದಾರಾ? ಮೇಡಮ್ ಸ್ವಲ್ಪ ಕೂಲ್ ಆಗಿ ನೋಡಿ. ನಮ್ಮ ಇನ್ಸ್ಪೆಕ್ಟ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನೊಂದ್ಸರಿ ಕಾಲ್ ಮಾಡಿ ಕೇಳಿದಾಗ ಆ ಇಬ್ರು ಹುಡುಗಿರು ವಿಚಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಆ ಹುಡುಗಿರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಆರ್ಗ್ಯೂ ಮಾಡ್ತಿದಾರಂತೆ. ಆರ್ಗ್ಯೂ ಮಾಡ್ತಾರೆ ಸರ್, ಅವರು ಆರ್ಗ್ಯೂ ಮಾಡ್ತಾರೆ. ರಾಧಿಕಾ ಅನ್ನೋ ಹುಡುಗಿ ಬಗ್ಗೆ ನಿಮಗ್ ಗೊತ್ತಿಲ್ಲ ಸರ್? ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳು ಟ್ಯೂಷನ್ ಮಾಡ್ತಾಳೆ ಅಂತ ಟಾಪ್ 1 ಕ್ರಿಮಿನಲ್ ಅವಳು. ಇನ್ನು ಸ್ವಲ್ಪ ದಿನ ನೀವ್ ಹೀಗೆ ಯಾಮಾರಿದ್ರೆ ಅವಳು ಅವಳ ತಮ್ಮನ್ನ ಇನ್ಸ್ಪೆಕ್ಟರ್ ಮಾಡಿ ಈ ಕೇಸನ್ನ ಮುಚ್ಚಾಕ್ಬಿಡ್ತಾಳೆ. ಮೇಡಮ್ ಅದು ಸಾಧ್ಯನೇ ಇಲ್ಲ ಬಿಡಿ. ಸಾಧ್ಯ ಇಲ್ದೇ ಇರೋದನ್ನೇ ಅವಳು ಸಾಧಿಸಿ ತೋರ್ಸೋದು. ನಿಮ್ ಇನ್ಸ್ಪೆಕ್ಟರ್ ಹೋದಾಗ ಅವಳ ತಂಗಿ ಗೊಳೋ ಅಂತ ಹತ್ತಿರ್ತಾಳೆ. ಇವಳು 4 ವೇದಾಂತದ ಮಾತನ್ನ ನುಡ್ದಿರ್ತಾಳೆ. ಅದಕ್ಕೆ ನಿಮ್ ಇನ್ಸ್ಪೆಕ್ಟ್ರು ಇವಳು ಸತ್ಯ ಹರಿಶ್ಚಂದ್ರನ ಮಗಳು ಅಂತ ಹಾಗೆ ಬಿಟ್ ಬಂದಿರ್ತಾಳೆ. ನೋಡಿ ಸರ್, ನೀವು ಸ್ವಲ್ಪ ನಮ್ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆ ಹುಡುಗನ್ ತಂದೆ ತಾಯಿ ಪ್ರತಿ ಕ್ಷಣ ಸತ್ತು ಹುಟ್ತಾ ಇದ್ದಾರೆ. ನೀವದೇನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ. ಇನ್ನೊಂದ್ ವಾರದಲ್ಲಿ ನನ್ ಪ್ರಭು ಬಗ್ಗೆ ನನ್ಗೆ ವಿಷಯ ಗೊತ್ತಾಗ್ಬೇಕು. ನೋಡಿ ಮೇಡಮ್, ನಮ್ಮ ಪ್ರಯತ್ನನ ನಾವು ಸಿನ್ಸಿಯರ್ ಆಗಿ ಮಾಡ್ತಾನೆ ಇದೀವಿ. ಏನ್ರಿ, ಏನ್ ನಿಮ್ ಪ್ರಯತ್ನನ ನೀವು ಸಿನ್ಸಿಯರ್ ಆಗಿ ಮಾಡ್ತಾ ಇರೋದು? ನೀವ್ ಅವಳ ಹತ್ರ ಹೋಗಿ ಅಮ್ಮ ತಾಯಿ ಮೇಡಮ್ ಅಂತ ವಿಚಾರಣೆ ಮಾಡ್ಕೊಂಡ್ ಬರೋದು ಒಂದ್ ಪ್ರಯತ್ನನ? ಅವರು ಮಾತಿಗ್ ಬಗ್ಗೋರಲ್ಲ, ಮಾನಕ್ ಬಗ್ಗೋರು. ಅಂತವ್ರಿಗ್ ನೀವು ಮಾನ ತೆಗೆಯೋ ಹಾಗೆ ವಿಚಾರಣೆ ಮಾಡ್ಬೇಕು. ಅವಾಗ್ಲೇ ಅವ್ರ ಬಾಯ್ ಬಿಡೋದು. ನೋಡಿ, ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಹೇಳಿ, ನಾನ್ ಡೈರೆಕ್ಟ್ CM ಹತ್ರನೇ ಮಾತಾಡ್ತೀನಿ. ಮೇಡಮ್ ಬೇಡ ಮೇಡಮ್. ನೋಡಿ, ಇನ್ನೊಂದು ವಾರದಲ್ಲಿ ನಾವು ನಿಮ್ಮ ಹುಡುಗನ ಹುಡುಕೊಡ್ತೀವಿ. ಪ್ಲೀಸ್ ನನ್ನ ಮಾತು ನಂಬಿ. ಸರಿ, ಇನ್ನೊಂದು ವಾರದಲ್ಲಿ ನಮ್ ಹುಡುಗನ್ನ ನೀವು ಹುಡ್ಕೊಟ್ಟಿಲ್ಲ ಅಂದ್ರೆ ನಾನ್ ಮಾತಾಡೋದಿಲ್ಲ, ನಮ್ CM ಸರೇ ಮಾತಾಡ್ತಾರೆ. ಒಳಗ್ ಬನ್ನಿ. ಸುನೈನಾ, ನೀನ್ ಋತ್ವಿನ್ ಕರ್ಕೊಂಡೋಗಿ ಅವಳನ್ನ ಮಲಗಿಸಿ ನೀನು ಸ್ವಲ್ಪ ರೆಸ್ಟ್ ತಗೋಮ್ಮ. ಪರವಾಗಿಲ್ಲ ಅತ್ತೆ, ನಾನು ಅಡ್ಗೆ ಮನೆ ಕೆಲಸ ನೋಡ್ಕೋತೀನಿ. ನಾನ್ ನೋಡ್ಕೊಳ್ತೀನಿ, ನೀನ್ ಹೋಗಮ್ಮ. ಬೇಡ ಅತ್ತೆ, ನಾನು ನಿಮ್ ಜೊತೆ ಸಹಾಯ ಮಾಡಕ್ ಬರ್ತೀನಿ. ನೀನ್ ಹೋಗಿ ಮಲಗ್ಸ ಕಲ್ಕಿ. ಹಲೋ, ಹೇಳೋ ಅಣ್ಣ. ಕಲ್ಕಿ ನಮಗೆ ಭಯ ಪಟ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಅನ್ಕೊಂಡು ಅಲ್ಲ, ತಪ್ಪಣ್ಣ. ದುಡ್ಡು ಬಂದ್ ಖುಷಿನಲ್ಲಿ ಆ ಕಲ್ಕಿ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಬರಕ್ ಹೋಗಿದ್ದ. ಏನೋ ಹೇಳ್ತಾ ಇದೀಯ ನೀನು? ಹೌದಣ್ಣ, ಫ್ಯಾಮಿಲಿ ಸಮೇತ ಎಲ್ಲೋ ಹೋಗಿದ್ರು ಅನ್ಸುತ್ತೆ. ಈಗಷ್ಟೇ ಮನೆಗೆ ಬಂದ್ರು ಎಲ್ರು. ಅಣ್ಣ, ಕಲ್ಕಿ ಅವ್ರ ಮನೆಯವರೆಲ್ಲ ಒಳಗಡೆ ಇದ್ದಾರಣ್ಣ. ಇದೇ ಕರೆಕ್ಟ್ ಟೈಮ್ ಅಣ್ಣ, ನಾವು ಹೋಗಿ ಅವ್ರನ್ನ ಲಾಕ್ ಮಾಡಕ್ಕೆ. ಹೇಯ್, ನೀನು ಅಲ್ಲೇ ಇರೋ, ನಾನು ಇವಾಗಲೇ ಬರ್ತೀನಿ. ಆ ಕಲ್ಕಿ ಏನಾದರೂ ಹೊರಗಡೆ ಬಂದರೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡು. ಸರಿ ಅಣ್ಣ. ಹೇಯ್, ಹತ್ರ ಗಾಡಿ. ಆ ಕಲ್ಕಿ ಮನೇಲೇ ಇದ್ದಾನಂತೆ. ಇವತ್ತು ಅವನಿಗೊಂದು ಗತಿ ಕಾಣಿಸೋಣ. ರೀ ಸಾಗರ್, ಏನ್ರಿ ಆಯ್ತು ಪ್ರಭು ಕೇಸು?